ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಿಲ್ಕ್ ಸ್ಮಿತಾ ಈ ಹೆಸರನ್ನ ಇಡೀ ಭಾರತೀಯ ಚಿತ್ರರಂಗವೇ ಮರೆಯೋದಿಲ್ಲ. ಬದುಕಿದ್ದು ಕೇವಲ 35 ವರ್ಷಗಳಾದರೂ ಈ ನಟಿ ಸಂಪಾದಿಸಿದ ಸ್ಟಾರ್ಡಮ್ ಅಷ್ಟು ಬೇಗನೆ ಅಳಿಸಿ ಹೋಗಲಾರದು. ಅಂದಿನ ಕಾಲದಲ್ಲಿ ಹದಿಹರೆಯದವರ ಎದೆಗೆ ಕಿಚ್ಚೆಬ್ಬಿಸಿದ ಹಾಟ್ ಬೆಡಗಿ. ಕನ್ನಡಕ್ಕೆ ಕ್ಯಾಬ್ರೆ ನೃತ್ಯದ ಮೂಲಕ ಹೊಸ ಟ್ರೆಂಡ್ ಸೃಷ್ಟಿ ಮಾಡಿದ ಮೋಹಕ ಹಾಗೂ ಮಾದಕ ತಾರೆ ಅಂದ್ರೆ ಅದು ಸಿಲ್ಕ್ ಸ್ಮಿತಾ. ನಿಜ ಹೇಳಬೇಕಂದ್ರೆ ದಕ್ಷಿಣ ಚಿತ್ರರಂಗದಲ್ಲಿ ಸಿಲ್ಕ್ ಸ್ಮಿತಾ ಒಂದು ಹಂತದಲ್ಲಿ ಸ್ಟಾರ್ ಹೀರೋಗಳಿಗೆ ಸಮಾನವಾದ ಕ್ರೇಜ್ ಹೊಂದಿದ್ರು. ಚಿರಂಜೀವಿ ಮತ್ತು ರಜನಿಕಾಂತ್ರಂತಹ ಸೂಪರ್ ಸ್ಟಾರ್ಗಳು ಕೂಡ ಇವರ ಡೇಟ್ಗಳಿಗಾಗಿ ಕಾಯಬೇಕಾದ ಕಾಲ ಹೊಂದಿತ್ತು. ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಇವರ ಹಿಂದೆ ಮುಂದೆ ಓಡಾಡ್ತಿದ್ರು. ಎಲ್ಲೆಂದರಲ್ಲಿ ಜನಜಂಗುಳಿ ಸೇರ್ತಿತ್ತು. ಸಿಲ್ಕ್ ಸ್ಮಿತಾ ಬರ್ತಿದ್ದಾಳೆ ಅಂದ್ರೆ ಆ ರಸ್ತೆಯೋ ಅಥವಾ ಥಿಯೇಟರೋ ಪಡ್ಡೆ ಹುಡುಗರು ಮಾತ್ರವಲ್ಲ, ಅಂಕಲ್ಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸೇರ್ತಿದ್ರು. ಸಿಲ್ಕ್ ಇದ್ರೆ ಸಿನಿಮಾ ಸಕ್ಸಸ್ ಅನ್ನೋ ಮಟ್ಟಕ್ಕೆ ಆಕೆಯ ಹೆಸರು ಮುನ್ನೆಲೆಯಲ್ಲಿತ್ತು. ಒಂದು ಗಾದೆ ಮಾತಿದೆ, ದೀಪ ಆರೋಕ್ಕೂ ಮುನ್ನ ಜೋರಾಗಿ ಉರಿಯತ್ತೆ ಅಂತ. ಈ ಮಾತು ಅಕ್ಷರಶಃ ಸಿಲ್ಕ್ ಬಾಳಲ್ಲಿ ದಿಟವಾಯಿತು. ಅಷ್ಟೆಲ್ಲ ನೇಮು ಫೇಮು ಗಳಿಸಿದಾಕೆ ಒಬ್ಬಂಟಿಯಾಗಿ ಅನುಮಾನಾಸ್ಪದ ರೀತಿಯಲ್ಲಿ ಶವವಾಗಿ ಪತ್ತೆಯಾದ್ಲು. ಇಂದಿಗೂ ಸಿಲ್ಕ್ ಸಾವು ಅಂದ್ರೆ ಅದೊಂದು ಗೊಂದಲದ ಗೂಡು. ಏನಾಯಿತು ಆಕೆಗೆ ಅಂತ ಅಂದಿನ ಕಾಲದಲ್ಲೇ ನಾನಾ ಅಂತೆಕಂತೆಗಳು ಹರಿದಾಡಿದ್ವು. ಹಲವಾರು ನಟರೊಂದಿಗೆ ಅನುಮಾನಗಳು ಹುಟ್ಟಿಕೊಂಡಿದ್ವು. ಅದಕ್ಕೆ ಪೂರಕವೆಂಬಂತೆ ಸಿಲ್ಕ್ ಸ್ಮಿತಾ ಕೆಲವು ನಟರಿಗೆ ಸಾಯುವ ಕಡೆ ರಾತ್ರಿ ಹಲವು ಬಾರಿ ಕರೆ ಮಾಡಿದ್ಲು. ಅದೇ ಯಾಕೆ ಅನ್ನೋದು ಇಂದಿಗೂ ನಿಗೂಢವಾಗಿ ಉಳಿದುಬಿಟ್ಟಿದೆ. ಬಡತನದಲ್ಲಿ ಹುಟ್ಟಿ ಕನಸಿನ ಗೋಪುರವನ್ನ ಕಟ್ಟಿಕೊಂಡು ಸಿನಿಮಾ ರಂಗಕ್ಕೆ ಎಂಟ್ರಿಯಾಗಿ ರಾತ್ರೋರಾತ್ರಿ ಮನೆ ಮಾತಾದ ಆಕೆಯ ದುರಂತ ಕಥೆಯನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸಿಲ್ಕ್ ಸ್ಮಿತಾ ದಕ್ಷಿಣ ಭಾರತದಲ್ಲಿ ಏಕಾಂಗಿಯಾಗಿ ಲೆಕ್ಕವಿಲ್ಲದಷ್ಟು ಸಿನಿಮಾಗಳನ್ನ ಗೆಲ್ಲಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದವರು. ಸಿಲ್ಕ್ ಸ್ಮಿತಾ ಮೂಲ ಹೆಸರು ವಿಜಯಲಕ್ಷ್ಮಿ. ಹುಟ್ಟಿದ್ದು ಡಿಸೆಂಬರ್ 2, 1960ರಂದು ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿಯ ಏಲೂರು ಎಂಬಲ್ಲಿ. ತೀರಾ ಕಡುಬಡತನದ ಕುಟುಂಬದಲ್ಲಿ ಜನಿಸಿದ್ದ ವಿಜಯಲಕ್ಷ್ಮಿ ಪೋಷಕರು ಕೂಡ ಕೂಲಿ ಕೆಲಸವನ್ನ ಮಾಡಿಕೊಂಡಿದ್ರು. ಬಡತನದ ಕಾರಣದಿಂದ 4ನೇ ತರಗತಿಗೆ ತನ್ನ ಓದು ಬರಹಕ್ಕೆ ಎಳ್ಳು ನೀರು ಬಿಟ್ಟು ಸಿನಿಮಾದಲ್ಲಿ ಹೆಸರು ಮಾಡೋಕೆಂದೇ ಮನೆಯಿಂದ ಹೊರಬಂದವರು. ಅದಕ್ಕಾಗಿ ತನ್ನ ಚಿಕ್ಕಮ್ಮನೊಂದಿಗೆ ಮದ್ರಾಸ್ಗೆ ತೆರಳುತ್ತಾರೆ. ಮೊದಮೊದಲು ಸೈಡ್ ರೋಲ್ಗಳಲ್ಲಿ, ಡ್ಯಾನ್ಸ್ ಗ್ರೂಪ್ಗಳಲ್ಲಿ ಕಾಣಿಸಿಕೊಳ್ತಿದ್ದ ಸಿಲ್ಕ್ ಮೈಮಾಟಕ್ಕೆ ಮನಸೋತ ನಿರ್ದೇಶಕರೆಷ್ಟೋ. ವಯಸ್ಸು ಕೇವಲ 13 ವರ್ಷವಾದರೂ ನೋಡೋಕೆ ಸುರಸುಂದರಿಯಂತೆ ಕಾಣತೊಡಗಿದ್ಲು. ಕಾಲಕ್ರಮೇಣ ಅವಳ ದೈಹಿಕ ಬೆಳವಣಿಗೆ ಎಷ್ಟು ವೇಗವಾಗಿತ್ತೆಂದ್ರೆ ಮಗಳು ಇಷ್ಟು ಬೇಗ ಬೆಳೆದಿದ್ದಾಳೆಂದು ಅವಳ ಹೆತ್ತವರಿಗೂ ಅರ್ಥವಾಗಲಿಲ್ಲ. ಅವಳ ಹುಡುಗಾಟ, ಆ ಚೇಷ್ಟೆ ಹಾಗೂ ತುಂಟಾಟವೆಲ್ಲವೂ ಇನ್ನೂ ಮಕ್ಕಳಂತೆಯೇ ಇತ್ತು ಅನ್ನೋದು ಆಕೆಯನ್ನ ಹತ್ತಿರದಿಂದ ಬಲ್ಲವರ ಅಭಿಪ್ರಾಯವಾಗಿತ್ತು. ತನ್ನ ಮಗಳನ್ನ ಹೀಗೆ ಬಿಟ್ಟರೆ ಸಮಾಜದ ಕಣ್ಣು ಈಕೆಯ ಮೇಲೆಯೇ ಬೀಳುತ್ತೆ ಅಂತ ಓರ್ವ ಕಾರ್ಮಿಕನಿಗೆ ಕೊಟ್ಟು ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ತಾರೆ ಹೆತ್ತವರು. ಇನ್ನು ಮಗಳ ಮೇಲಿನ ಹೊರೆ ಕಡಿಮೆ ಆಯ್ತಲ್ಲ ಅನ್ನೋ ನೆಮ್ಮದಿ ನಿಟ್ಟುಸಿರು ಪೋಷಕರದ್ದು. ಸಿಲ್ಕ್ ಮದುವೆಯಾಗಿ ಗಂಡನ ಮನೆ ಸೇರಿದ ಮೇಲೆ ಇನ್ನಿಲ್ಲದ ಕಷ್ಟಗಳು ಶುರುವಾದವು. ಆಕೆಯ ನಡತೆ ಮೇಲೆಯೇ ಅಪಪ್ರಚಾರಗಳು ಶುರುವಾದವು. ಗಂಡ ಕುಡಿತದ ಚಟಕ್ಕೆ ದಾಸನಾಗಿದ್ದ. ಮನೆಯಲ್ಲಿದ್ದ ಅತ್ತೆ ಮಾವನಿಗೆ ಸೊಸೆಯ ಮೇಲೆಯೇ ಕಣ್ಣು. ಇತ್ತ ಗಂಡನಾದವನು ಪ್ರತಿನಿತ್ಯ ಕುಡಿದು ಗಲಾಟೆ ಮಾಡೋದು, ಹಿಗ್ಗಾಮುಗ್ಗ ಥಳಿಸೋದು ಮಾಡ್ತಿದ್ದ. ತನ್ನ ನೋವನ್ನ ಹೆತ್ತವರ ಬಳಿ ಹೇಳಿಕೊಂಡ್ರೆ ಆಕೆಯನ್ನೇ ದೋಷಿಯನ್ನಾಗಿ ಮಾಡ್ತಿದ್ರು. ನಿಂದೆ ತಪ್ಪು, ನೀನೇ ಸರಿ ಇಲ್ಲ, ಹಾಗೆ ಹೀಗೆ ಎಂದು ದೂಷಿಸೋದನ್ನ ಬಿಟ್ರೆ ಮಗಳಿಗೆ ಸಾಂತ್ವನ ಹೇಳಲೇ ಇಲ್ಲ. ಬರೀ ಗಂಡ ಮಾತ್ರವಲ್ಲ, ಆತನ ತಂಗಿ ಗಂಡನು ಕೂಡ ಸಿಲ್ಕ್ ಮೇಲೆ ಕೈ ಮಾಡ್ತಿದ್ರು. ಆಕೆಯ ಗಂಡನ ಅಪ್ಪ ಅಂದ್ರೆ ಮಾವ ಕೂಡ ಸೊಸೆಯ ಮೇಲೆಯೇ ಕಣ್ಣಾಕಿ ಬಿಟ್ಟಿದ್ದ. ಒಮ್ಮೆ ಆಕೆಯನ್ನ ಬಳಸಿಕೊಳ್ಳೋಕು ನೋಡಿದ್ದ. ಇದು ಅತ್ತೆಗೆ ಯಾವಾಗ ಗೊತ್ತಾಯ್ತೋ ಸಿಲ್ಕ್ ನಡತೆಗೆಟ್ಟವಳು ಎಂಬ ಪಟ್ಟವನ್ನು ಕೊಟ್ಬಿಟ್ರು. ಸುತ್ತಲೂ ಇದೇ ಹೀಯಾಳಿಕೆ, ಮೂದಲಿಕೆಗೆ ಒಳಗಾಕಿದ್ಲು ಸಿಲ್ಕ್. ಇತ್ತ ಕಡೆ ಯಾರ ಬೆಂಬಲವೂ ಇಲ್ಲದೆ ದಿಕ್ಕೆ ತೋಚದೆ ಒಂದು ನಿರ್ಧಾರವನ್ನ ಮಾಡಿಬಿಟ್ಲು. ಅದು ಮನೆ ಬಿಟ್ಟು ಹೋಗೋದು. ರಾತ್ರೋರಾತ್ರಿ ಮನೆ ತೊರೆದ ಆಕೆ ಬಂದಿಳಿದದ್ದು ಸೀದಾ ಚೆನ್ನೈಗೆ. ಅಲ್ಲಿ ನಟಿಯೊಬ್ಬರ ಬಳಿ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ಲು. ಅಂದ್ರೆ ಮೇಕಪ್ ಆರ್ಟಿಸ್ಟ್ ಆಗಿ. ಸಿಲ್ಕಿಗೆ ಸಿನಿಮಾ ಅಂದ್ರೆ ಅದೆಷ್ಟು ಇಷ್ಟವೆಂದ್ರೆ ಬಾಲ್ಯದಲ್ಲಿಯೇ ನಾಟಕ, ಸಿನಿಮಾವನ್ನ ನೋಡೋದು ಅಂದ್ರೆ ಎಲ್ಲಿಲ್ಲದ ಒಲವು. ಚಲನಚಿತ್ರ ನೋಡುವ ಅವಕಾಶ ಸಿಕ್ಕಾಗಲೆಲ್ಲ ಎಲ್ಲಿದ್ದೀನಿ, ಯಾರೊಂದಿಗಿದ್ದೀನಿ ಅನ್ನೋದು ಕೂಡ ಅರಿಯದೆ ಕಳೆದು ಹೋಗ್ತಿದ್ಲು. ಹೀಗಾಗಿ ನಟಿಯೊಬ್ಬಳಿಗೆ ಅಸಿಸ್ಟೆಂಟ್ ಆಗಿ ಆಫರ್ ಬಂದದ್ದು ಸಿಲ್ಕಿಗೆ ಇಷ್ಟದ ಕೆಲಸವೂ ಆಗಿತ್ತು.
ಅಲ್ಲಿಂದ ಮತ್ತೊಮ್ಮೆ ಸಿನಿ ಕರಿಯರ್ ಶುರುವಾಯಿತು ಸಿಲ್ಕ್ ಸ್ಮಿತಾಗೆ. ದಿನೇ ದಿನೇ ಆಕೆಯ ವರ್ಚಸ್ಸು ಬೆಳೀತಾ ಹೋಯಿತು. ಎಲ್ಲರ ಕಣ್ಣು ಸಿಲ್ಕ್ ಮೇಲೆಯೇ ಬೀಳ್ತಿತ್ತು. ಆದರೆ ಓರ್ವ ನಿರ್ದೇಶಕನ ಕಣ್ಣು ಮಾತ್ರ ಆಕೆಯಲ್ಲಿ ಓರ್ವ ನಟಿಯನ್ನು ಶೋಧಿಸಿದ್ದ. ಸಿಲ್ಕ್ ಬಾಲ್ಯದಿಂದಲೂ ಅವರಿವರ ಮನೆ ಕೆಲಸಗಳನ್ನು ಮಾಡುತ್ತಾ ಬೆಳೆದವಳು. ಹಾಗಾಗಿ ನಟಿಯ ಅಸಿಸ್ಟೆಂಟ್ ಕೆಲಸದ ಜೊತೆಗೆ ಆಕೆಯ ಮನೆ ಕೆಲಸವನ್ನು ತಾನೇ ಮಾಡ್ತಿದ್ಲು. ಬಳಿಕ ನಟಿಮಣಿಗೆ ಮೇಕಪ್ ಮಾಡುವುದು, ಡ್ರೆಸ್ ರೆಡಿ ಮಾಡಿಕೊಡುವುದು, ಹೀಗೆ ಎಲ್ಲದರಲ್ಲೂ ಆಕ್ಟಿವ್ ಆಗಿದ್ದವಳು ಸಿಲ್ಕ್. ಈ ವೇಳೆ ಆ ನಟಿಯೊಂದಿಗೆ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಿದ್ದ ಸಿಲ್ಕ್ ಮೈಮಾಟವನ್ನು ಕಂಡಿದ್ದ ನಿರ್ಮಾಪಕರು ಒಳಗೊಳಗೆ ಹತ್ತಿರವಾಗೋಕೆ ಶುರುವಾದರು. ಅಲ್ಲದೆ ಸಿನಿಮಾ ನಿರ್ದೇಶಕರನ್ನ ಕೂಡ ಆಕೆ ಪರಿಚಯ ಮಾಡಿಕೊಳ್ಳತೊಡಗಿದ್ಲು. ಒಂದು ದಿನ ಸಿಲ್ಕ್ ಒಬ್ಬ ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕರ ಕಾರನ್ನ ನೋಡಿ ಪ್ರಭಾವಿತಳಾದ್ಲು. ಆ ಕಾರನ್ನೇ ನೋಡುತ್ತಾ ಹಾಗೇ ನಿಂತುಕೊಂಡಿದ್ಲು. ಆಕೆಯ ಜೊತೆಯಲ್ಲಿದ್ದ ಆಕೆಯ ಸ್ನೇಹಿತನೊಬ್ಬ, ನೀನು ಬರೀ ನೋಡೋದಷ್ಟೇ, ಆ ಕಾರಲ್ಲಿ ಕೂರೋಕ್ಕೂ ಅದೃಷ್ಟ ಬೇಕು ಎಂದು ಲೇವಡಿ ಮಾಡಿದ. ಈ ಮಾತನ್ನ ಕೇಳಿದ ಸಿಲ್ಕ್ಗೆ ಭಾರಿ ನಿರಾಶೆಯಾಯಿತು. ಆದರೂ ಒಂದು ಮಾತನ್ನ ಹೇಳ್ತಾಳೆ, ಇಲ್ಲ, ಒಂದು ದಿನ ಇಂಥದ್ದೇ ಕಾರನ್ನ ಖರೀದಿ ಮಾಡ್ತೀನಿ, ಅದೇ ಕಾರಲ್ಲಿ ಡ್ರೈವರನ್ನ ಇಟ್ಕೊಂಡು ಹಿಂಬದಿ ಸೀಟಲ್ಲಿ ಕೂತ್ಕೊಂಡು ಬರ್ತೀನಿ ಅಂತ ಶಪಥವನ್ನ ಮಾಡಿದ್ಲು. ಒಂದು ದಿನ ಸಿನಿಮಾ ಆಡಿಷನ್ಗೆ ಹೋಗಿದ್ದ ಸಿಲ್ಕ್ಳ ಅದೃಷ್ಟವೇ ಬದಲಾಯಿತು. ಒಂದು ಸಾಂಗ್ ಹಾಗೂ ಡೈಲಾಗ್ ಡೆಲಿವರಿಯಲ್ಲಿ ಈಕೆಯ ನಟನೆ ಹಾಗೂ ಬಾಡಿ ಲ್ಯಾಂಗ್ವೇಜ್ ಗಮನಿಸಿದ ನಿರ್ದೇಶಕ ಆಕೆಯ ಮೋಡಿಗೆ ಬೋಲ್ಡ್ ಆಗಿ ಬಿಟ್ಟಿದ್ದ. ಸಿಲ್ಕ್ ಯಾವುದೇ ನಟನಾ ತರಬೇತಿಯನ್ನ ಕಲಿತವಳಲ್ಲ, ನೃತ್ಯ ಶಾಲೆಗೆ ಹೋದವಳಲ್ಲ. ಬರೀ ಪರದೆಯಲ್ಲಿ ನೋಡಿದ್ದ ಸಿನಿಮಾಗಳಲ್ಲಿಯೇ ಎಲ್ಲವನ್ನು ಕಲಿತಿದ್ದ ಚತುರಳು ಆಕೆ. ಆಕೆಯ ಮೈಮಾಟಕ್ಕೆ ಮಾರು ಹೋಗಿದ್ದ ಸಿನಿರಂಗದ ನಿರ್ಮಾಪಕ ನಿರ್ದೇಶಕರು ಕನಸಿನಲ್ಲೂ ಸಿಲ್ಕು ಸಿಲ್ಕು ಅಂತ ಕನವರಿಸೋಕೆ ಶುರು ಮಾಡಿದ್ರು. ಅತಿ ಶೀಘ್ರದಲ್ಲಿಯೇ ಅತ್ಯಂತ ಬೇಡಿಕೆಯ ನಟಿ ಹಾಗೂ ಐಟಮ್ ಡ್ಯಾನ್ಸರ್ ಆಗಿ ಬದಲಾದ್ಲು. ಅವಳ ಬಾಡಿ ಲ್ಯಾಂಗ್ವೇಜ್ ಇಡೀ ಭಾರತೀಯ ಸಿನಿಮಾದಲ್ಲಿ ಮೋಡಿ ಮಾಡಿಬಿಡ್ತು. ಸಿಲ್ಕ್ ಹಲವು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ರೂ 1980ರಲ್ಲಿ ಬಿಡುಗಡೆಯಾದ ತಮಿಳು ಚಿತ್ರ ವಂಡಿ ಚಕ್ರಂ ಸಿನಿಮಾ ಸಿಲ್ಕ್ಗೆ ವಿಶಿಷ್ಟ ಗುರುತನ್ನು ನೀಡಿತು. ಈ ಚಿತ್ರದಲ್ಲಿ ಆಕೆ ಮದ್ಯದ ಅಂಗಡಿಯನ್ನ ನಡೆಸುವ ಮಾದಕ ಹುಡುಗಿಯಂತೆ ಕಾಣಿಸಿಕೊಂಡ್ಳು. 1989ರಲ್ಲಿ ಪ್ರೇಮ್ ಪ್ರತಿಜ್ಞೆ ಎಂಬ ಹೆಸರಿನಲ್ಲಿ ಹಿಂದಿ ಸಿನಿಮಾ ಕೂಡ ರಿಮೇಕ್ ಆಯಿತು. ಇದರಲ್ಲಿ ಮಿಥುನ್ ಚಕ್ರವರ್ತಿ ಮತ್ತು ಮಾಧುರಿ ದೀಕ್ಷಿತ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ಇಲ್ಲಿಂದ ಸಿಲ್ಕ್ ವೃತ್ತಿ ಜೀವನ ಭಾರಿ ಉತ್ತುಂಗಕ್ಕೆ ಬಂದು ನಿಂತಿತ್ತು. ನಿರ್ಮಾಪಕರು ಮತ್ತು ನಿರ್ದೇಶಕರ ಐಟಮ್ ಡ್ಯಾನ್ಸ್ ಕ್ಯಾಟಗರಿಯಲ್ಲಿ ಸಿಲ್ಕ್ ಸ್ಮಿತಾ ಮೊದಲ ಆಯ್ಕೆಯಾಗಿದ್ರು. ಆ ಸಿನಿಮಾದಲ್ಲಿ ಸಿಲ್ಕ್ ಸ್ಮಿತಾ ಪಡೆಯುತ್ತಿದ್ದ ಸಂಭಾವನೆ ಬರೋಬ್ಬರಿ 50,000 ರೂಪಾಯಿ, ಅದು ಕೂಡ 80ರ ದಶಕದಲ್ಲಿ. ಸಿಲ್ಕ್ ಪಡೆಯುವ ಸಂಭಾವನೆ ಹೆಚ್ಚಾಗಿದ್ದರೂ ಚಲನಚಿತ್ರ ನಿರ್ಮಾಪಕರಿಗಂತೂ ಸಿಲ್ಕ್ ಸ್ಮಿತಾ ಸಿನಿಮಾದಲ್ಲಿದ್ರೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇತ್ತು. ಆಕೆಗೆ ಸಂಭಾವನೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಹೀಗೆ ದಿನೇ ದಿನೇ ಸಿಲ್ಕ್ ಸಿನಿ ಇಂಡಸ್ಟ್ರಿಯನ್ನ ಆಳುವುದಕ್ಕೆ ಶುರು ಮಾಡಿದ್ಲು. ಕೇವಲ 4 ವರ್ಷಗಳಲ್ಲಿ ಸುಮಾರು 200 ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ಲು. ಆದರೆ ಕೇವಲ ಐಟಮ್ ಸಾಂಗ್ಗೆ ಮಾತ್ರವಲ್ಲ, ಸಣ್ಣ ಪುಟ್ಟ ಪಾತ್ರಗಳಲ್ಲೂ ಅಭಿನಯಿಸೋಕೆ ಶುರು ಮಾಡಿದ್ರು. ಅಂದಿನ ಕಾಲಕ್ಕೆ ರಜಿನಿ ಮತ್ತು ಕಮಲ್ ಹಾಸನ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ಅಭಿನಯಿಸಿದ್ರು. 1983ರ ಹೊತ್ತಿಗೆ ಬಾಲಿವುಡ್ನಲ್ಲಿ ಸಾಕಷ್ಟು ಮನೆ ಮಾತಾಗಿದ್ದ ನಟಿ ಸದ್ಮಾ ಅನ್ನೋ ಹಿಂದಿ ಚಿತ್ರದ ಮೂಲಕ ಬಾಲಿವುಡ್ಗೆ ಪ್ರವೇಶ ಪಡೆದ್ರು. ಈ ಸಿನಿಮಾ ತಮಿಳಿನ ಮೂಂದ್ರಂ ಚಿತ್ರದ ರಿಮೇಕ್ ಆಗಿತ್ತು. ಈ ಪಾತ್ರದಲ್ಲಿ ಮಾದಕ ಪಾತ್ರದಲ್ಲಿ ಕಾಣಿಸಿಕೊಳ್ಳದೆ ಟ್ರಾಜಿಡಿ ಪಾತ್ರದಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡ್ರು. ಈ ಸಿನಿಮಾದ ವೇಳೆಗೆ ನಟಿ ಸಿಲ್ಕ್ ಸ್ಮಿತಾ ಐಟಮ್ ಡ್ಯಾನ್ಸರ್ ಹಾಗೂ ನಟನೆಯಿಂದ ಹಿಂದೆ ಸರಿಯುವ ಎಲ್ಲ ಆಲೋಚನೆಗಳನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಅದಾಗಲೇ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಿರಿವಂತಿಕೆ ಅವರಿಗಿತ್ತು. ಹೀಗಾಗಿ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದ್ರೆ ಹೇಗೆ ಅನ್ನೋ ನಿರ್ಧಾರಕ್ಕೂ ಬಂದಿದ್ರು. ಅಭಿಮಾನಿಗಳ ಹೃದಯ ಗೆದ್ದ ಸಿಲ್ಕ್ ಸ್ಮಿತಾ ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗ ನಿರ್ಮಾಪಕಿಯೂ ಆದರು. ಅದು ಅವರ ಜೀವನದಲ್ಲಿ ಆರ್ಥಿಕವಾಗಿ ಕಹಿ ತಿರುವು ತಂದಿತ್ತು. ಸಿಲ್ಕ್ ಸ್ಮಿತಾ ಅವರ ಮೊದಲ ನಿರ್ಮಾಣದ ಸಿನಿಮಾ ಅಂದ್ರೆ ವೀರ ವಿಹಾರಂ. ಈ ಚಿತ್ರಕ್ಕೆ ಅವರು ನಿರೂಪಕಿಯಾಗಿ ನಟಿಸ್ತಾರೆ. ಇದರಲ್ಲಿ ಡಿಸ್ಕೋ ಶಾಂತಿ ನಾಯಕ ನಟಿಯಾಗಿ ನಟಿಸಿದರು. ಆದರೆ ವಿವಿಧ ಕಾರಣಗಳಿಂದ ಚಿತ್ರ ಬಿಡುಗಡೆಯೇ ಆಗಲಿಲ್ಲ. ಆದರೆ ಈ ಸಿನಿಮಾ ಭಾರಿ ನಷ್ಟವಾಗಿತ್ತು. ನಂತರ ಸಿಲ್ಕ್ ಸ್ಮಿತಾ SR ಸಿನಿ ಎಂಟರ್ಪ್ರೈಸಸ್ ಎಂಬ ಸಿನಿಮಾ ನಿರ್ಮಾಣ ಕಂಪನಿಯನ್ನು ತೆರೆದು ಪ್ರಿಮಿಕ್ಕಿಚ್ಚಡು ಚಿತ್ರವನ್ನು ನಿರ್ಮಿಸುತ್ತಾರೆ. ರಾಜೇಂದ್ರ ಪ್ರಸಾದ್ ಮತ್ತು ಚಂದ್ರಮೋಹನ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ರೆ ಸಿಲ್ಕ್ ಸ್ಮಿತಾ ನಾಯಕಿಯಾಗಿ ನಟಿಸಿದ್ರು. ಈ ಚಿತ್ರದಿಂದಾಗಿ ಭಾರಿ ನಷ್ಟ ಉಂಟಾಯಿತು. ಸಾಕಷ್ಟು ಹಣ ಸುರಿದು ಸಿನಿಮಾ ಮಾಡಿದ್ರು. ಆದರೆ ಜೊತೆಗಿದ್ದವರೇ ನಂಬಿಕೆ ದ್ರೋಹ ಮಾಡಿಬಿಟ್ಟಿದ್ರು. ಸಿನಿಮಾ ಅಟ್ಟರ್ ಫ್ಲಾಪ್ ಆಗತ್ತೆ. ಆ ಸಾಲವನ್ನ ತೀರಿಸಲು ತಮ್ಮ ಆಭರಣಗಳೆಲ್ಲವನ್ನೂ ಅಡವಿಟ್ಟು ಬಿಟ್ರು. ತದನಂತರ ತ್ರಿಪುರ ನೇನಿ ಮಹಾರಥಿ ನಿರ್ದೇಶನದ ನಾ ಪೇರು ದುರ್ಗಾ ಎಂಬ ಮತ್ತೊಂದು ಚಿತ್ರವನ್ನು ನಿರ್ಮಿಸುತ್ತಾರೆ. ಈ ಚಿತ್ರ ಉತ್ತಮ ಓಪನಿಂಗ್ ಪಡಿತಾದರೂ ಬಿಡುಗಡೆಯಾಗಲಿಲ್ಲ. ಈ ಕಾರಣದಿಂದಾಗಿ ಮಾಡಿದ ಎಲ್ಲ ಹೂಡಿಕೆಗಳು ನಷ್ಟವಾದವು. ನಿರ್ಮಾಣಗಳಲ್ಲಿ ಸರಣಿ ನಷ್ಟಗಳು, ಜೊತೆಗೆ ತನ್ನ ಪ್ರೀತಿ ಪಾತ್ರರಿಂದಾದ ನಂಬಿಕೆ ದ್ರೋಹದಿಂದಾಗಿ ಸಾಕಷ್ಟು ಕುಗ್ಗಿ ಹೋದರು.
ಇದೆಲ್ಲದರಿಂದ ಬೇಸತ್ತ ಸಿಲ್ಕ್ ಎಲ್ಲದರಿಂದಲೂ ದೂರ ಸರಿದು ಏಕಾಂತವಾಸಿಯಾಗಿ ಬಿಟ್ರು. ಎಲ್ಲಿದ್ದಾರೆ, ಎಲ್ಲಿಗೆ ಹೋದ್ರು, ಏನಾದರೂ ಅನ್ನೋದು ಸಾಕಷ್ಟು ಚರ್ಚೆಗೂ ಗ್ರಾಸವಾಗಿತ್ತು. ಅದಾಗಲೇ ಒಂಟಿತನ ಅವರನ್ನ ಆವರಿಸಿಕೊಂಡಿತ್ತು. ಮದ್ಯದ ಚಟಕ್ಕೂ ದಾಸರಾಗಿದ್ದ ನಟಿ ಮಾನಸಿಕ ಖಿನ್ನತೆಗೂ ಒಳಗಾಗಿದ್ರು. ಯಾರ ಕರೆಯನ್ನು ಸ್ವೀಕಾರ ಮಾಡ್ತಿರಲಿಲ್ಲ. ಅದು ಸೆಪ್ಟೆಂಬರ್ 23, 1996. ಅಂದು ಚೆನ್ನೈನಲ್ಲಿದ್ದ ತಮ್ಮದೇ ಅಪಾರ್ಟ್ಮೆಂಟ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು ಸಿಲ್ಕ್. ಮೊದಮೊದಲು ಇದೊಂದು ಕೊಲೆ ಅಂತಲೇ ಭಾವಿಸಲಾಗಿತ್ತು. ಸಾಕಷ್ಟು ಅಂತೆಕಂತೆಗಳು ಹರಿದಾಡಿದ್ವು. ನಾನಾ ನಾಯಕ ನಟರ ಹೆಸರನ್ನ ಅವರ ಸಾವಿನೊಂದಿಗೆ ಬೆರೆಸಲಾಗಿತ್ತು. ತನಿಖೆಯು ನಾನಾ ತಿರುವನ್ನು ಪಡೆದುಕೊಳ್ತು. ಆದರೆ ನಂತರದಲ್ಲಿ ಇದೊಂದು ಆತ್ಮಹತ್ಯೆ ಅಂತ ಕೇಸನ್ನು ಕ್ಲೋಸ್ ಮಾಡ್ತಾರೆ. ಆದರೆ ಆಕೆ ಸತ್ತ 28 ವರ್ಷಗಳ ಬಳಿಕ ಡೆತ್ ನೋಟ್ ಸಿಗುತ್ತೆ. ಅದರಲ್ಲಿ ನಟಿ ಹೀಗೆ ಬರೀತಾರೆ: ನಾನು ಜೀವನದಲ್ಲಿ ಸೋತು ಬಿಟ್ಟೆ ದೇವ್ರೆ. ನಾನು 7 ವರ್ಷದವಳಾಗಿದ್ದಾಗಿನಿಂದಲೂ ಹೊಟ್ಟೆ ಪಾಡಿಗಾಗಿ ಕಷ್ಟಪಟ್ಟಿದ್ದೇನೆ. ನನ್ನವರು ಯಾರೂ ಇಲ್ಲ. ನಾನು ನಂಬಿದವರು ನನಗೆ ದ್ರೋಹ ಮಾಡಿದ್ದಾರೆ. ಬಾಬು ಬಿಟ್ಟರೆ ಯಾರೂ ನನ್ನ ಮೇಲೆ ಪ್ರೀತಿ ತೋರಿಸಿಲ್ಲ. ಯಾರೂ ಮಾಡಿಲ್ಲ. ನನ್ನನ್ನು ಪ್ರೀತಿಸಿದ ಬಾಬು ಬಿಟ್ಟರೆ ಎಲ್ಲರೂ ನನಗೆ ಕಷ್ಟಗಳನ್ನು ಕೊಟ್ಟವರೇ. ಯಾರ ಮೇಲೂ ನಂಬಿಕೆ ಇಲ್ಲ. ಜೀವನದಲ್ಲಿ ಎಲ್ಲರಂತೆ ನನಗೂ ಆಸೆಗಳಿವೆ. ಆದರೆ ನನ್ನ ಸುತ್ತಮುತ್ತಲಿನ ಜನರೇ ಮನಸ್ಸಿಗೆ ನೆಮ್ಮದಿ ಇಲ್ಲದಂತೆ ಮಾಡಿ ನಾನು ಸಾಯುವಂತೆ ಮಾಡಿದ್ರು. ಇಷ್ಟೆಲ್ಲ ಸಾಧಿಸಿದ್ರೂ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಬಿಟ್ಟು ಹೋಗ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದೇನೆ. ಆದರೆ ನನ್ನ ಜೀವನ ಹೀಗಾಗಿದೆ. ನಾನು ನನ್ನೆಲ್ಲ ಭರವಸೆಗಳನ್ನು ಯಾರೊಬ್ಬರ ಮೇಲೆ ಇರಿಸಿದ್ದೇನೋ ಅವನೇ ಮೋಸ ಮಾಡಿದ. ದೇವರು ಅವನನ್ನು ನೋಡಿಕೊಳ್ತಾನೆ. ನನಗೆ ಯಾವುದು ಸರಿಯೋ ಅದನ್ನೇ ಮಾಡಿದ್ದೇನೆ. ನಾನು ಒಡವೆ ಖರೀದಿಸಿದ್ರೂ ಅದನ್ನು ಧರಿಸಲು ನನಗೆ ಅವಕಾಶವೇ ಸಿಗಲಿಲ್ಲ. ಅವನು ನನಗೆ ಬೇಕಾದಂತೆ ಬದುಕಲು ಬಿಡಲಿಲ್ಲ. ಭಗವಂತ ನನ್ನನ್ನು ಆಟದ ಗೊಂಬೆಯಂತೆ ಸೃಷ್ಟಿಸಿದ. ನಾನು ಎಷ್ಟೋ ಜನರಿಗೆ ಒಳ್ಳೆಯದನ್ನು ಮಾಡಿದ್ದರೂ ನನಗೆ ದ್ರೋಹವೇ ಆಗ್ತಿದೆ. ಇದನ್ನು ಬರೆಯಲು ನರಕ ಯಾತನೆಯಾಗ್ತಿದೆ. ಧನ್ಯವಾದಗಳು ಎಂದು ಡೆತ್ ನೋಟು ಬರೆದಿದ್ರು ಸಿಲ್ಕ್ ಸ್ಮಿತಾ. 2011ರಲ್ಲಿ ಏಕ್ತಾ ಕಪೂರ್ ಸಿಲ್ಕ್ ಅವರ ಜೀವನಾಧಾರಿತ ದಿ ಡರ್ಟಿ ಪಿಕ್ಚರ್ ಎಂಬ ಸಿನಿಮಾ ಮಾಡಿದ್ದಾರೆ. ಈ ಚಿತ್ರವನ್ನ ಮಿಲನ್ ಲುಥ್ರಿಯಾ ನಿರ್ದೇಶಿಸಿದ್ರೆ ನಟಿ ವಿದ್ಯಾ ಬಾಲನ್ ಸಿಲ್ಕ್ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರ ಸಾಕಷ್ಟು ವಿವಾದಕ್ಕೂ ಕಾರಣವಾಯಿತು. ಸಿಲ್ಕ್ ಸಹೋದರನಿಂದಲೂ ಅಪಸ್ವರ ಏಳ್ತು. ನಂತರ ಪಾಕಿಸ್ತಾನಿ ನಟಿ ವೀಣಾ ಮಲಿಕ್ ಸಿಲ್ಕ್ ಪಾತ್ರದಲ್ಲಿ ನಟಿಸಿದ ಡರ್ಟಿ ಪಿಕ್ಚರ್ ಸಿಲ್ಕ್ ಸಕ್ತ ಹಾಟ್ ಎಂಬ ಚಿತ್ರವನ್ನು ನಿರ್ಮಿಸಲಾಯಿತು. ಜೊತೆಗೆ ಸಿಲ್ಕ್ ಜೀವನವನ್ನು ಆಧರಿಸಿ ಕ್ಲೈಮ್ಯಾಕ್ಸ್ ಎಂಬ ಮಲಯಾಳಂ ಚಿತ್ರ ಕೂಡ ನಿರ್ಮಾಣಗೊಳ್ತು. ಈ ಚಿತ್ರದಲ್ಲಿ ಸನಾ ಖಾನ್ ಸಿಲ್ಕ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಂತೂ ಬಡತನದಲ್ಲಿ ಹುಟ್ಟಿ ಶ್ರೀಮಂತಿಕೆಯ ಉತ್ತುಂಗಕ್ಕೇರಿದ ನಟಿ ತನ್ನವರಿಂದಲೇ ನಂಬಿಕೆ ದ್ರೋಹ ಅನುಭವಿಸಿ ಸಾವಿನ ಮನೆ ಸೇರಿದ್ದು ನಿಜಕ್ಕೂ ಈ ಸಮಾಜದಲ್ಲಿ ಹೆಣ್ಣಿನ ಪರಿಸ್ಥಿತಿ ಎಂಥದ್ದು ಅನ್ನೋದಕ್ಕೆ ಜೀವಂತ ಸಾಕ್ಷಿಯಾಗಿ ನಿಲ್ಲುತ್ತೆ. 36 ವರ್ಷಕ್ಕೆ ಬದುಕು ಅಂತ್ಯಗೊಳಿಸಿಕೊಂಡ ಆಕೆಯ ಕೊನೆ ಆಸೆಯನ್ನು ಯಾರೂ ಕೇಳಲಿಲ್ಲವಲ್ಲ ಅನ್ನೋದೇ ನಿಜಕ್ಕೂ ದುರಂತ ಅಧ್ಯಾಯವೇ ಸರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.